ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಜೂನಿಯರ್ ಸಿನಿಮಾದ ಅವರ ಈ ಜರ್ನಿ ಇದೆಯಲ್ಲ, ನಿಜವಾಗ್ಲೂ ಕಿರೀಟಿ ಅವರು ಒಂದು ಸೀನಿಯರ್, ಒಂದು ಲೆಜೆಂಡ್ ಸಪೋರ್ಟ್ ಆಗಿ ನಿಂತಿದ್ದಾರೆ ಅವರು. ಸರ್, ಎಲ್ರಿಗೂ ನಮಸ್ಕಾರ. ಬರಕ್ಕೆ ಮುಂಚೆನೆ ಭಯ ಸ್ಟಾರ್ಟ್ ಆಗೋಯ್ತು ನನಗೆ. ರಾಧಾಕೃಷ್ಣ ಎದುರಿಸ್ಬಿಟ್ಟೆ ಕಳಿಸಿದ್ರು. ನೀವೇ ಸರ್ ಸರ್ ಹಿಂಗೆ ಮಾತಾಡಲ್ಲ ನಾನು. ರಾಧಾಕೃಷ್ಣ ಅವ್ರ ಹತ್ರ ಒಂದು ಒಳ್ಳೆ ಗುಣ ಇದೆ. ಅವರು ಕತೆ ಹೇಳಬೇಕಾದ್ರೆ ಕಿವಿಯಲ್ಲಿ ಗುಸ್ಕೊಡ್ದಂಗಿರುತ್ತೆ. ಆ ಕತೆ ಬಂದ್ಬಿಟ್ಟು ಮನಸ್ಸನ್ನು ತಟ್ಟುತ್ತೆ, ನಮ್ಮ ತಲೆನ ಹೂ ಅನಿಸ್ಬಿಡುತ್ತೆ. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್. మీరు వచ్చేటప్పుడు ఏం సార్, టెంపో వచ్చింది, రిథం వచ్చింది, ఎనర్జీ వచ్చింది అనుకోని మేము కూర్చున్నాము. మీరు వచ్చిన తర్వాత అన్ని ఎనర్జీ మారిపోయింది. అదే కదా దేవిశ్రీ ప్రసాద్ అంటే. యువర్ లాంగ్ ಟೆಲ್ಸ್ ದಟ್ ದಿಸ್ ಹಸ್ ಡೆಫಿನೆಟ್ಲಿ ಬಿನ್, ಇದು ಒಂದು ತುಂಬ ಲಾಂಗ್ ಜರ್ನಿ ಇದು ನಾವು ಮಾಡಿರೋದು ಅನಿಸುತ್ತೆ. ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನಿಸುತ್ತೆ. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತಲೂ ಅನಿಸುತ್ತೆ. ಸೊ ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳತ್ತೆ ಅನ್ನೋದು ಮುಖ್ಯ ಅನ್ನೋದಲ್ಲ, ನಮ್ಮನ್ನು ಕೂರಿಸುತ್ತೆ. 2.5 ಗಂಟೆ ಸಿನಿಮಾ ಅನ್ನೋದಲ್ಲ, ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ. ಅವರು ರಾಧಾಕೃಷ್ಣ ಅವ್ರು ಹೇಳ್ದಂಗೆ ನಮ್ಮ ಎಲ್ಲ ಪ್ರತಿಯೊಬ್ಬರು, ನಮ್ಮ ಸೆಂಥಿಲ್ ಕುಮಾರ್ ಅವ್ರಿಗಿರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ನಮ್ಮ ಪ್ರೊಡ್ಯೂಸರ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಇದ್ದಿದ್ದು ಕಿರೀಟಿನ ಗೆಲ್ಲಿಸಬೇಕು ಅಂತ. ಅದು ಮನಸ್ಫೂರ್ತಿಯಾಗಿ ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ. ಎಲ್ಲದಕ್ಕಿಂತ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಬೇಕು, ಅದಿದೆ. ತಾನು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು, ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಆ ಹುಡುಗನಿಗೆ. ಬಟ್ ಈ ನೆವರ್ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ಲೈಕ್ ದಟ್. ಈ ಸೆಲೆಕ್ಟೆಡ್ ಎ ಸ್ಕ್ರಿಪ್ಟ್ ವೇರ್ ಎವ್ರಿಬಡಿ ಪ್ಲೇಸ್ ಎ ರೋಲ್ ಇನ್ ದಿ ಫಿಲ್ಮ್. ನಾನು ಹೀರೋ ಆಗಬೇಕು, ಬಟ್ ಥ್ರೂ ಕ್ಯಾರೆಕ್ಟರ್ಸ್, ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು. ನಾನು ಬಂದು ಮೆರೆಯೋದಲ್ಲ ಸಿನಿಮಾ, ನನ್ನನ್ನು ಮೆರೆಸ್ಬೇಕು ಅಂತ ಬಂದಲ್ಲ ಅಲ್ವಾ, ಅದು ತುಂಬ ಇಂಪಾರ್ಟೆಂಟ್. ತುಂಬ ರೇರ್ ಈಗಿನ ಕಾಲದಲ್ಲಿ ಹೊಸಬರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡಿಕೊಡೋದು. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರನೂ ಇದೆ, ಪರ್ಫಾರ್ಮೆನ್ಸಿಗೆ ಜಾಗ ಇದೆ. ತಲೆ ತಿಂದಿದ್ದಾರೆ, ಕಡಿಮೆ ತಿಂದಿಲ್ಲ ಅವರು. ಪ್ರತಿ ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ನನಗೆ ಒಂದು 4 ఫోన్ మార్నింగ్ నుంచి ఫోన్ వస్తూనే ఉంది సార్ నాకు. మీరు బయలుదేరారా, మీరు వస్తున్నారా, మీరు ఎప్పుడు వస్తున్నారని. షూటింగ్ టైంలో మేము అడిగాము ఎప్పుడు షూటింగ్లో పిలుస్తారా, ఇది ఇప్పుడు మాకు టైం దొరికింది, మాకు ఛాన్స్ చేసుకుంటాం. ತುಂಬ ಇಂಪಾರ್ಟೆಂಟ್ ಸಾಯಿ ಅವ್ರು ಬಂದು ಸಿನಿಮಾ ಸೈನ್ ಮಾಡಬೇಕಾದ್ರೆ 15 days చాలు సార్ డేట్. కొంచెం ఆలోచన చేయండి సార్, కొంచెం డబ్బు కొంచెం ఎక్కువ ఇచ్చేయండి, డేట్ తీసుకోండి సార్, పర్వాలేదు చెప్పాను. కానీ వినలేదు. సార్ 15 days సార్, దాని తర్వాత మీరు ఏం కావాలో ఎక్స్ట్రా అడిగి తీసుకోండి అని 45 days ఎక్స్ట్రా చేశారు అంతే. నాకు ఇప్పుడు కూడా ఈ సినిమా అయిపోయిందని నమ్మకం లేదు. ఫినిష్ అయిందా సెంథిల్ కుమార్ సార్ అడిగాను, సార్ ఫినిష్ అయిందా సార్ అని. తెలియదు సార్, 2 days ఉంది, తెలియదు చేస్తారా లేదా తెలీదు. సో దట్ ఈస్ ద వే ದಿಸ್ ಫಿಲ್ಮ್ ಫಾರ್ ಪರ್ಫೆಕ್ಷನ್, ಫಾರ್ ಗುಡ್ ಥಿಂಗ್ಸ್ ಆನ್ ಸ್ಕ್ರೀನ್. ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಎವ್ರಿಬಡಿ ಹ್ಯಾಸ್ ಟ್ರೈಡ್. ಆ್ಯಂಡ್ ಹೊಸ ಹೀರೋಗಳಲ್ಲಿ ನಾನು ಈ ಹುಡುಗನ ಏನಕ್ಕೆ ಮೆಚ್ಕೋಬೇಕು ಅಂದರೆ, ಒಂದು ದಿವಸನೂ ಬಿಟ್ಕೊಡ್ಲಿಲ್ಲ ಸರ್ ಪರ್ದೆನ. ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಈ ಸ್ಟ್ರಗಲ್ ಎ ಲಾಟ್ ಟು ಗೆಟ್ ಪರ್ಫೆಕ್ಷನ್. ನಾವೆಲ್ಲ ಒಂದು ಟೈಮಲ್ಲಿ ಇದೇ ಥರ ಒದ್ದಾಡ್ಕೊಂಡು ಬಂದಿದ್ದೀವಿ, ಇಲ್ಲ ಅಂತಲ್ಲ. ಈಗ ಸರಿ ನಡಿ ಚಲೋ ಅಂತ ಹೋಗ್ತಾ ಇರ್ತೀವಿ. ಬಟ್ ಅಗೇನ್ ಇಟ್ ಪುಟ್ ಅಸ್ ಬ್ಯಾಕ್ ಆನ್ ಎ ಸ್ಲೋ ಮೋಷನ್. ಎಳೆದು ಕೂರಿಸಿ ಹಿಂಗೆ ಮಾಡಬೇಕು ಸಿನಿಮಾ, ನನಗೆ ಹಿಂಗೆ ಬೇಕು, ಈ ಥರ ಇರಬೇಕು ಅಂತ ಪ್ರತಿ ಫ್ರೇಮು ಎಂಜಾಯ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದ್ದಂಥ ಹೀರೋ. ಆ್ಯಕ್ಟ್ ಆಫ್ ಆಲ್ ದಿ ಎಫರ್ಟ್ ಯು ಪುಟ್ ಆನ್ ದಿ ಪಿಕ್ಚರ್. ಇವತ್ತು ಏನು ಪಿಕ್ಚರ್ಗಳು ನಾವು ನೋಡ್ತಾ ಇದ್ದೀವಿ, ವಾಟ್ ಎವರ್ ಫಿಲಿಮ್ಸ್ ವಿ ಆರ್ ಡೂಯಿಂಗ್ ಅಲ್ಲ, ಲಾಟ್ ಆಫ್ ಆ್ಯಕ್ಷನ್ ಏನೋ ಹೋಗ್ತಾ ಇರೋ ಟೈಮಲ್ಲಿ ಇದು ಒಂದು ಜೋನರ್ ಸಿನಿಮಾ. ದಿಸ್ ಇಸ್ ಅ ಡಿಫ್ರೆಂಟ್ ಜೋನರ್ ಫಿಲ್ಮ್ ವೇರ್ ಯು ಹ್ಯಾವ್ ಫ್ಯಾಮಿಲಿ ಎಥಿಕ್ಸ್ ತುಂಬ ಇರುತ್ತೆ. ಒಂದು ಲೈನ್ ಕತೆ ಹೇಳ್ತೀನಿ, ಹೇಳ್ಬೋದಲ್ವಾ? ಹೇಳಂಗಿಲ್ವಾ?
ನೋಡಿ ಇನ್ನೊಂದು ಕೈ ಮುಗಿತಾರೆ, ಹೇಳ್ಬೇಡ ಅಂತಾರೆ, ನಮ್ಮ ಇಷ್ಟದಂಗೆ ಇರ್ಬೇಡ ಅಂತಾರೆ ಸ್ಟೇಜಲ್ಲಿ. ಶೂಟಿಂಗಲ್ಲಿ ನಮ್ಮ ಇಷ್ಟದಂಗೆ ಬಿಡಲ್ಲ. 2 ಶಾಟ್ ತೆಗೆದು 24 ಗಂಟೆ ಕ್ಯಾರನಲ್ಲಿ ಮಲಗಿದ್ದು ಇವ್ರ ಸಿನಿಮಾದಲ್ಲೇ ನಾನು. ಸೊ ಹಿಂಗೆ ನಾನು ಇಡೀ 3.5 ವರ್ಷ ನಾನು ಹಿಂಗೆ ಹಿಡಿದು ಮಾತಾಡಬೇಡಿ, ಕೂರಿಸ್ಬೇಡಿ, ನೀವು ಪರ್ಫಾರ್ಮೆನ್ಸ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ. ಎಲ್ಲದಕ್ಕಿಂತ ಈಗ ಇವತ್ತೆರಡು ಮಿಕ್ಸ್ ಆಗಿದ್ದಾರೆ. ಐ ಥಿಂಕ್ ತೆಲುಗು ಪ್ರೆಸ್ ಅವ್ರು ಇದ್ದಾರಲ್ವ, ನಾನು ಒಂದು ಹೇಳ್ಬೇಕಿಲ್ಲ, ನಾನು ಫಸ್ಟ್ ಆ್ಯಕ್ಟ್ చేసిందే తెలుగులో హీరోగా నేను అగ్గిపుట్టుగా సినిమా యాక్ట్ చేశాను. ఆ సినిమా నుంచి ఆర్ట్స్ రైటింగ్ నేర్చుకొచ్చి ఇక్కడ రణధీర చేసి గిరిబాబు గారు నేను యాక్ట్ చేసిన సినిమా అది ఇప్పుడు. ದಟ್ ಇಸ್ ವೇರ್ ಐ ಲರ್ನ್ ಆರ್ಟ್ಸ್ ರೈಟಿಂಗ್ ಆಲ್ಸೋ. ಆ್ಯಂಡ್ ಹೇಳೋದಲ್ಲ, ಈ ಸಿನಿಮಾ ಇನ್ನು ನಮಗೆ ಪ್ರೊಡ್ಯೂಸರ್ ಹೆಸರಿದೆ ಸೆಂಥಿಲ್ ಕುಮಾರ್ ಅವರು. ಮಾತಾಡೋದೇ ಬೇಡ, ಅವ್ರು ಕ್ಯಾಮ್ರಾ ಇಟ್ಟರೆ ನಾವು 2 ಅವರ್ ಕರಾವಳಿಯಲ್ಲಿ ಮಲಗಿರ್ಬೋದು ಫಸ್ಟ್ ಫ್ರೇಮ್. ಅಲ್ಲಿ ಬಂದು ನೋಡಿದ ಮೇಲೆ ಆ 2 ಅವರ್ ವರ್ತ್ ಅಂತ ಅನಿಸ್ಬಿಡುತ್ತೆ. ಅದೊಳ್ಳೆ ಪೇಂಟಿಂಗ್ ಥರ ಕಾಣ್ತದೆ. ಆಮೇಲೆ ಎಫರ್ಟ್ ಪುಟ್ಸ್ ಟು ಗೆಟ್ ದಟ್ ಥಿಂಗ್ ಆನ್ ದ ಸ್ಕ್ರೀನ್, ಲೈಟಿಂಗ್. ಈವನ್ ಒಂದು ಸ್ಪ್ರೇ ನಮ್ಗೆ ಹಿಂದೆ ಒಂದು ವಾಟರ್ ಸ್ಪ್ರೇ ಹೋಗಬೇಕು ಅಂದರೆ ಇಲ್ಲ, ಅದು ಬರಲಿ, ಅದು ಬಂದ್ರೇ ಚೆನ್ನಾಗಿರುತ್ತೆ ಅಂತೇಳಿ ಒದ್ದಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೀಗೆ ಕಾಣಿಸ್ಬೇಕು, ಅದು ಪೇಂಟಿಂಗ್ ಥರ ಇರಬೇಕು ಅಂತ ಕನಸು ಕಾಣೋದು ಮುಖ್ಯ ಅಲ್ಲ, ಅದು ಪರದೆ ಮೇಲೆ ತರೋದು ಮುಖ್ಯ ಅನ್ನೋದು ಈ ಟೀಮ್ ಮತ್ತೆ ತೋರಿಸ್ಬಿಡ್ತದೆ ಸಿನಿಮಾದಲ್ಲಿ. ಆ್ಯಂಡ್ ಇವರಿಬ್ಬರು ಕಾಂಬಿನೇಷನ್, ಯಾರು ರಾಧಾಕೃಷ್ಣ ಹ್ಯಾಸ್ ಗಿವನ್ ಆಲ್ ಇಸ್ ಟೈಮ್ ಫಾರ್ 3.5 years ಕಿರೀಟಿ ಅವ್ರಿಗೆ. 3.5 years ಅವರಿಗೆ ಅವನ ಮೇಲೆ ಇರೋ ಪ್ರೀತಿ ಅಭಿಮಾನ ಅದು ಸಿನಿಮಾ ತೋರಿಸುತ್ತೆ. ಪ್ರತಿ ದಿವಸ ಇಲ್ಲ ಸರ್ ನಾವೆಲ್ಲ ಸೇರ್ಕೊಂಡು ಗೆಲ್ಲಿಸ್ಕೊಡೋಣ, ಹೆಂಗಾರ ಯು ಹ್ಯಾವ್ ಟು ಸಿ ದಟ್ ಈ ಕ್ಯಾನ್ ಗೆಲ್ಸ್ ಎ ಗುಡ್ ಫಿಲ್ಮ್ ಆ್ಯಂಡ್ ಆಲ್ ದಟ್ ಎಫರ್ಟ್. ಐ ಥಿಂಕ್ ಅವ್ರು ತುಂಬಾ ಎಫರ್ಟ್ ಹಾಕಿದ್ದಾರೆ ಸೆಂಥಿಲ್ ಕುಮಾರ್ ಅವರು. ಇವರಂತೂ ಸಾಂಗ್ ಬಿಡಿ, ಇವರು 3 ವರ್ಷ ಆದಮೇಲೆ ಕೊಟ್ಟರು, ಇವರು 2 ವರ್ಷ ಆದಮೇಲೆ ಕೊಟ್ಟರು ಸಾಂಗ್. ಕರೆಕ್ಟ್ ಸರ್? ಸ್ವಲ್ಪ ನಿಜ ಹೇಳೋಣ ರೀ, ಅವಾಗ ನೀವೇನು ಬರೀ ಸುಳ್ಳು ಹೇಳೋತೀರಾ? సార్ కరెక్టా లేదా చెప్పండి. మీరు నేను అబద్ధం చెప్తా అనుకుంటారు, మీకు అర్థం కాదండి సార్. మీకు ఏది కావాలో చెవులు వేసుకుంటారు, వద్దంటే వదిలేస్తారు. కరెక్ట్ కదా? లీవ్ దిస్ మూమెంట్, హియర్ వాట్ యూ వాంట్ ఓన్లీ. సార్ నచ్చితే లివ్ దిస్ మూమెంట్ సార్, నచ్చుంది లీవ్ దిస్ మూమెంట్, ఇంకా నచ్చకపోతే లీవ్ దిస్ కమెంట్. అందుకే ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗ್ಬಿಡ್ತು. ಬನ್ನಿ ಅವ ಕಿರೀಟಿ ಅವರೇ ಬನ್ನಿ. ವಾಟ್ ಎವರ್ ನಾನು ಏನು ಹೇಳಿದ್ನೋ ಅಷ್ಟು ನಿಜ. ದಿಸ್ ಬಾಯ್ ಹಸ್ ಪುಟ್ ಲಾಟ್ ಆಫ್ ಎಫರ್ಟ್ ಫಾರ್ ದಿಸ್ ಫಿಲ್ಮ್ ಆ್ಯಂಡ್ we have all, I think we have given the support to him and we wish him all the best. Artfully I wish this film and definitely ಈ ಸಿನಿಮಾ ಚೆನ್ನಾಗಿದೆ. ಯಾವ ಥರ ಚೆನ್ನಾಗಿದೆ ಅಂದರೆ, ಈ ರೀಸೆಂಟಾಗಿ ನಾವು ನೋಡ್ತಿರೋ ಸಿನಿಮಾಗಳು, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾಗಳು ಕೂಡ ನಮ್ಗೆ ಇಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದ್ದಂಥ ಸಿನಿಮಾ. ಒಂದು ನಟನೆಗೆ ಒಂದು ಅವಕಾಶ ಕೊಟ್ಟರು, ಅವ್ರು ಮಾಡಿಸೋರು ಬಿಡಲಿಲ್ಲ ಅವರು. ಬಟ್ ಆ ಥರ ಎವ್ರಿಥಿಂಗ್ ಇಸ್ ಶಾರ್ಟ್ ಸೋ ವೆಲ್ ಇನ್ ದಿಸ್ ಫಿಲ್ಮ್ ಆ್ಯಂಡ್ ಫೈನಲಿ ಐ ಥಿಂಕ್ ಇಟ್ ಬ್ರಿಂಗ್ ಟಿಯರ್ಸ್ ಇನ್ ಯುವರ್ ಐಸ್. ಎದ್ದು ಹೋಗ್ತಾ ಒಬ್ಬ ಮನುಷ್ಯನಿಗೆ ಟಿಯರ್ಸು. ಒಬ್ಬ ಅಪ್ಪ ಮಗನ ಬಾಂಧವ್ಯದ ಮೇಲೆ ಸಿನಿಮಾ ಮಾಡಿದ್ದಾರೆ ಅವರು, ಫಾದರ್ ಆ್ಯಂಡ್ ಸನ್ ಮೇಲೆ. ಆ್ಯಂಡ್ ತೆಲುಗುಲು ಕೂಡ నేను యాక్ట్ చేశాను, ఇదే సినిమా యాక్ట్ చేశాను. తెలుగులో కూడా నేనే యాక్ట్ చేశాను. ನಾನು ತಾನೇ ಅಲ್ಲ, ನನಗೆ ಗೊತ್ತಿಲ್ಲ, ಬೇರೆ ಮಾಡಿದ್ರೆ ಗೊತ್ತಿಲ್ಲ. ಓಕೆ ಹೊರಡ ರವಿ ಸರ್, ಒಂದಂತೂ ಈ ಫ್ರೇಮ್ ನೋಡಿದಾಗ ನಮಗೆ ಅನ್ಸಿದ್ದು ಏನು ಅಂದರೆ, ಇಷ್ಟೊತ್ತು ನೀವು ಹೇಳಿದ್ರಿ ಕಿರೀಟಿ ಅವ್ರ ಡೆಡಿಕೇಶನ್, ಈ ಸಿನಿಮಾ ಹೇಗೆ ಒಂದು ಪೇಂಟಿಂಗ್ ಥರ ಕಾಣಿಸುತ್ತೆ ಆನ್ ಸ್ಕ್ರೀನ್ ಅಂತ, ಆ್ಯಂಡ್ ಅವ್ರ ಮ್ಯೂಸಿಕ್ಕು ಇದೆಲ್ಲ ಸೇರಿದಾಗ ಒಂದು ಕ್ಷಣ ನೀವು ಪ್ರೇಮ ಲೋಕದಲ್ಲಿ ಎಷ್ಟು ಪ್ಯಾಷನೇಟ್ ಆಗಿ ಒಂದು ಹೊಸ ಥರದ ಸಿನಿಮಾ ಕೊಡಬೇಕು ಅಂತ ಇಂಡಸ್ಟ್ರಿ ಕಾಲಿಟ್ಟಿದ್ರು. ಅಲ್ಲಿ ಹೇಗೆ ಅದ್ಭುತವಾದ ಮ್ಯೂಸಿಕ್ ಇತ್ತು, ಪ್ರತಿ ಫ್ರೇಮು ಪೇಂಟಿಂಗ್ ಥರ ಕಾಣಿಸ್ತಿತ್ತು. ಅದರ ಒಂದು ಚಿಕ್ಕ ಝಲಕ್ ಇಲ್ಲಿ ನೋಡಿದಾಗುತ್ತೆ. ಜೂನಿಯರ್ ನೋಡಿದಾಗ ಅದೇ ಪ್ಯಾಷನೇಟ್ ಆಗಿರುವಂಥ ಯಂಗ್ ಜೂನಿಯರ್ ಆಗಿ ಬರ್ತಾ ಇರುವಂಥ ಒಬ್ಬ ಆರ್ಟಿಸ್ಟ್. ಅಂದರೆ ಹೀರೋ ಎಲ್ಲ ಪ್ರಿಪ್ರೇಷನ್ ಮಾಡಿ ಪ್ಯಾಷನೇಟ್ ಆಗಿ ಬರ್ತಿರೋದು, ಅಷ್ಟೇ ಅದ್ಭುತವಾದ ಮ್ಯೂಸಿಕ್, ಅಷ್ಟೇ ಅದ್ಭುತವಾದ ಇದು. ಸೊ ಪ್ರೇಮ್ ಲೋಕ ಒಂದು ಜಲಕಿಂಗ್ ಪಾಸ್ ಆದಂಗೆ ಅನಿಸ್ತಾ ಇದೆ. ಇಲ್ಲ, ಇಲ್ಲಿ 2 ವಿಷಯ ಮಾತಾಡಲಿಲ್ಲ. ಪಾಪ ಶ್ರೀಲೀಲ ಅವರು, ಆಮೇಲೆ ಜಲೀಲಿ ಅವರು. ಜಲೀಲೇ ನನ್ನ ಮಗಳು ಪಾತ್ರ ಮಾಡಿಸಿದ್ದಾರೆ. ಶ್ರೀಲೀಲನ ಇವನು ಕೊಟ್ಟಿದ್ದಾರೆ. ಬಟ್ ಓಕೆ, ಇಬ್ಬರು ಸರ್ ಕನಸುಗಾರ ನಮ್ಮ ರವಿ ಸರ್ ಇದ್ಮೇಲೆ ಲವ್, ಇಲ್ಲಿ ಹಾಡಲ್ಲೂ ಲವ್ ಇದೆ, ಲವ್ ದಿಸ್ ಮೂಮೆಂಟ್ ಅಂತ. ಈ ಸಿನಿಮಾದ ಬಗ್ಗೆ ಹೇಳುವಾಗ ಲವ್ ದಿಸ್ ಮೂಮೆಂಟ್ ಅಂತ ನಿಮ್ಗೆ ಅನ್ಸಿದ್ದು ಯಾವುದು?
ಅಲ್ಲ ನನಗೆ ಹೀರೋಯಿನ್ ಕೊಟ್ಟಿದ್ದಾರೆ, ಸುಧಾರಾಣಿ ಅವ್ರು ಕೊಟ್ಟಿದ್ದಾರೆ. ಇವನು ಹುಟ್ಟಿದ ತಕ್ಷಣ ಕಳಿಸ್ಕೊಟ್ರು. Leave this moment. ಇದ್ರೆ ನನಗೆ ಹಾಡು ಕೊಡಬೇಕು, ರೊಮ್ಯಾನ್ಸ್ ಕೊಡಬೇಕು. ಇವ್ರ ಪಕ್ಕದಲ್ಲಿ ಹುಡುಗಿದ್ರೆ ತಾನೇ ರಿಸ್ಕು, ಇಡೋದೇ ಬೇಡ, ರಿಸ್ಕ್ ಬೇಡ. ತುಂಬ ಕ್ಯಾಲ್ಕುಲೇಟಿವ್, ಕಡಿಮೆ ಇಲ್ಲ. ಆಮೇಲೆ ನೀವು ನಿಜ ನೋಡಿ ಬೇಕಾರೆ ನೋಡಿ ಸರ್, ನಮಗೆ ಗೊತ್ತಿದ್ದೇನೆ ಇದು ಆ ಕೆಪಾಸಿಟಿ ಇವ್ರಿಗಿರೋದು. ಆಮೇಲೆ ಈಸ್ ನಾಟ್ ಎನ್ ಆರ್ಡಿನರಿ ಪರ್ಸನ್ ರೀ, ನಿಜ ಹೇಳ್ತೀನಿ ನಾನು. ಇವಾಗ ಕೂರಿಸ್ಕೊಳ್ಳಿ, ಈ ಕ್ಯಾನ್ ಟೆಲ್ ಯು 20 stories ಆ್ಯಂಡ್ ಈಸ್ ಕೇಪಬಲ್ ಆಫ್ ಟೆಲಿಂಗ್ ಸ್ಟೋರೀಸ್. ಈಸ್ ಸೋ ನಾಲೆಜಬಲ್. ಇವತ್ತವರೆಗೂ ನಾನು ಇಷ್ಟು ಜನ ಡೈರೆಕ್ಟರ್ಸಲ್ಲಿ ಯಾರಾದರೂ ಕತೆ ಕೇಳಿಸ್ಕೋಬೋದು, ಇಲ್ಲ ಅದಕ್ಕೇನಾದ್ರು ಉತ್ತರ ಕೊಡ್ಬೋದು, ಇಲ್ಲ ಕರೆಕ್ಷನ್ ಹೇಳ್ಬೋದು ಅಂದರೆ ನಾನು ಇವರೊಬ್ಬರನ್ನೇ ಆಯ್ಕೆ ಮಾಡ್ತೀನಿ. ಇವಾಗ ನನ್ನ ಬೇಕಾದ್ರೆ 100 ಕತೆ ಇಲ್ಲೇ ಹೇಳಿಸ್ತೀನಿ ಅವ್ರಿಗೆ. ಅಷ್ಟು ನಾಲೆಜಬಲ್ ಆ್ಯಂಡ್ ಈ ನೋಸ್ ಸಿನಿಮಾ ಆ್ಯಂಡ್ ಈ ನೋಸ್ ಎಮೋಷನ್ಸ್. ಟ್ರಿಕ್ಸ್ ಗೊತ್ತು, ಸಿನಿಮಾ ಟ್ರಿಕ್ಸ್ ಅಂತ ಒಂದಿರ್ತವೆ. ಅದೇನು ಯಾವ ಎಮೋಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತು ಅವ್ರಿಗೆ. ಆ್ಯಂಡ್ ನನಗೆ ಅವ್ರನ್ನ ನೋಡಿದ್ರೆ ಇವ್ರಿಬ್ಬರು ಜೋಡಿ ಇದೆಯಲ್ಲ, ವಂಡರ್ಫುಲ್ ಬೇರೆ. ಇವ್ರು ಅವ್ರನ್ನ ಬಿಟ್ಕೊಡಲ್ಲ, ಅವ್ರು ಇವ್ರನ್ನ ಬಿಟ್ಕೊಡಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ಅ ವೆಲ್ ಸ್ಕ್ರಿಪ್ಟೆಡ್ ಸ್ಟೋರಿ, ಕಲರ್ಫುಲ್ ಬಿಕಾಸ್ ಆಫ್ ಯು. ಆ್ಯಂಡ್ ಯು ಕ್ಯಾನ್ ಸಿ ದ ಸಾಂಗ್, ಯು ಕ್ಯಾನ್ ಸಿ ದ ವೇ ದಿ ಕಲರ್ ಇಸ್ ಫ್ರೇಮ್ಡ್. ಎವ್ರಿ ಕಲರ್ ಇಸ್ ದೇರ್ ಇನ್ ದ ಫ್ರೇಮ್. ಆ ಕಲರ್ ಅದು ಸಿನಿಮಾದಲ್ಲಿ ಇರುತ್ತೆ. ಹೋಗ್ತಾ ಇಟ್ ಟರ್ನ್ಸ್ ಇಂಟು ವೆರಿ ಎಮೋಷನಲ್ ಡ್ರಾಮ್ಯಾಟಿಕ್ ಟರ್ನ್ ತಗೊಳುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ದ ಸ್ಕ್ರಿಪ್ಟ್ ಲೈನ್ ವಿಚ್ ಆರ್ ಸೆಲೆಕ್ಟೆಡ್ ಇಸ್ ಟೋಟಲಿ ನ್ಯೂ ಫಾರ್ ದ ಫಿಲ್ಮ್ಗೆ. ಸ್ಕ್ರಿಪ್ಟ್ ವೈಸ್ ಹೊಸದು, ಲೈನ್ ತಗೊಂಡದ್ದು ಹೊಸ ಲೈನ್ ಅದು. ಅದು ಹೇಳ್ಬೇಡ ಅಂತ ಹೇಳಿದ್ದಾರೆ. ಆಯ್ತು, ಹೋಗ್ಬೇಕಾ? ಅಲ್ಲ ಹೇಳಿ, ಎಕ್ಸ್ಪ್ರೆಷನ್ ಕೊಟ್ಟಿದ್ದು ಹೋಗಿ ಸಾಕು ಅಂದಂಗಿತ್ತು. ರವಿ ಸರ್ ಜೊತೆ ಮಾತಾಡಿ ಗೆಲ್ಲಕ್ಕಾಗತ್ತಾ? ಹಾಗೆ ಸ್ವಲ್ಪ ಸರ್, ಥ್ಯಾಂಕ್ ಯು ಸೋ ಮಚ್.